ड्राइवरों आदि को सम्मिलित किया गया। ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಲೇ ಇದ್ದಾರೆ ಹೋದಲ್ಲಿ ಬಂದಲ್ಲಿ. ಇದಕ್ಕೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಅಂತ ವಿಧಾನಸೌಧ ಬಳಿಯಲ್ಲಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತಿಯಾದ ವಿಶ್ವಾಸ ತೋರಿಸಿ 2018ರಲ್ಲಿ ಏನಾಯ್ತು ಕಾಂಗ್ರೆಸ್ ಪರಿಸ್ಥಿತಿ, ಆ ಚುನಾವಣೆಯಲ್ಲಿ ಏನಾಯ್ತು ಅಂತ ಅವ್ರು ನೆನಪು ಮಾಡ್ಕೊಳ್ಳಿ, ಈಗಲೂ ಅದೇ ಆಗುತ್ತೆ ನೋಡ್ತೀರಿ ಅಂತ ಹೇಳಿ ಸಿಟಿ ರವಿ ವಿಧಾನಸೌಧದ ಬಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತಿಯಾದ ವಿಶ್ವಾಸ ತೋರಿಸೋದು ಇದು ಮೊದಲ. 2014 ಪಾರ್ಲಿಮೆಂಟಲ್ಲೂ ತೋರಿಸಿದ್ರು, 2018 ವಿಧಾನಸಭಾ ಚುನಾವಣೆಯಲ್ಲೂ ತೋರಿಸಿದ್ರು, 2019 ಲೋಕಸಭಾ ಚುನಾವಣೆಯಲ್ಲೂ ತೋರಿಸಿದ್ರು. ಏನಾಯ್ತು? ಅವರು ಇರೋದಕ್ಕಿಂತ ಜಾಸ್ತಿ ತೋರಿಸ್ತಾರೆ. ಅವ್ರ ಸ್ವಭಾವನೆ ಹಾಗೆ. ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡ್ತವೆ. ಈಗ ಅವರು ಅತಿಯಾದ ವಿಶ್ವಾಸ ತೋರಿಸೋದು ಇದು ಮೊದಲ. 2014 ಪಾರ್ಲಿಮೆಂಟಲ್ಲೂ ತೋರಿಸಿದ್ರು, 2018 ವಿಧಾನಸಭಾ ಚುನಾವಣೆಯಲ್ಲೂ ತೋರಿಸಿದ್ರು, 2019 ಲೋಕಸಭಾ ಚುನಾವಣೆಯಲ್ಲೂ ತೋರಿಸಿದ್ರು. ಏನಾಯ್ತು? ಅವರು ಇರೋದಕ್ಕಿಂತ ಜಾಸ್ತಿ ತೋರಿಸ್ತಾರೆ. ಅವ್ರ ಸ್ವಭಾವನೆ ಹಾಗೆ. ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡ್ತವೆ. ಈಗ ಅವರು ಇನ್ನು ಯಾರು ಸಿಎಂ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ ಬಿಜೆಪಿಯಲ್ಲಿ. ನಾವು ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀವಿ, ಕುಮಾರಸ್ವಾಮಿ ರಾಜಕೀಯ ತಂತ್ರಗಾರಿಕೆ ಮಾಡೋಕೆ ಈ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತಲೂ ಸಿಟಿ ರವಿ ಕಿಡಿಕಾರಿದ್ದಾರೆ. ಈಗ ಕಾಂಗ್ರೆಸ್ ಅವರಿಗೆ ವ್ಯಂಗ್ಯ ಮಾಡಿದಾಯ್ತು ಸಿಟಿ ರವಿ ಅವರು. ಇನ್ನು ಕುಮಾರಸ್ವಾಮಿ ಅವರು ಬಿಜೆಪಿಯಲ್ಲಿ ಸಿಎಂ ಆಯ್ಕೆ ಬಗ್ಗೆ, ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ, ಡಿಸಿಎಂಗಳ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಬಿಜೆಪಿಯವರು ದಿನನಿತ್ಯ ಈ ಸ್ಟೇಟ್ಮೆಂಟ್ ಮೇಲೇನೆ ಟಾಂಗ್ಗಳನ್ನ ಕೊಡ್ತಾ ಇದ್ದಾರೆ. ಈಗ ಸಿಟಿ ರವಿ ಅವರ ಸರದಿ. ಕುಮಾರಸ್ವಾಮಿ ಅವರು ರಾಜಕೀಯ ತಂತ್ರಗಾರಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ, ಅವರಿಗೆ ದಿಕ್ ತಪ್ಪಿಸ್ಬೇಕು ಅನ್ನೋ ಹೇಳಿಕೆ. ಇದೊಂದು ರೀತಿ ರಾಜಕಾರಣದಲ್ಲಿ ನೇರ ಯುದ್ಧನ ಕೆಲವರು ಮಾತ್ರ ಮಾಡ್ತಾರೆ, ಮಾಯಾ ಯುದ್ಧವನ್ನು ಹಲವರು ಮಾಡ್ತಾರೆ. ಆ ಮಾಯಾ ಯುದ್ಧದ ಒಂದು ರೂಪ ಕುಮಾರಸ್ವಾಮಿ ಅವರು ಕೊಟ್ಟ ಹೇಳಿಕೆ. ಕಳೆದ ಸಾರಿ ನೀವು ಕೇಳಿಸ್ಕೊಳ್ಳಿ, ಕಳೆದ ಸಾರಿ ಲಿಂಗಾಯತ್ತು ವೀರಶೈವ ಅಂತ ಒಡೆಯೋಕೆ ಕೈ ಹಾಕಿ ಕಾಂಗ್ರೆಸ್ ಪೆಟ್ಟು ತಿಂತು. ಈ ಸರಿ ಕಾಂಗ್ರೆಸ್ ಸ್ಟ್ರಾಟಜಿ ಏನು? ಒಳಗೆ ಒಡೆಯೋ ನೀತಿ. ಹೊರಗಡೆಯಿಂದ ಕೈ ಹಾಕಿ ವಿಫಲರಾದ್ರು. ಈಗ ಒಳಗೆ ಒಡೆಯುವಂತ ಕುಟಿಲ ನೀತಿಯನ್ನು ಅನುಸರಿಸಿದ್ರು. ನಿಮಗೆ ಗೊತ್ತಿದೆಯಾ, ಕಿತ್ತೂರು ರಾಣಿ ಚೆನ್ನಮ್ಮ ಮೊದಲನೇ ಯುದ್ಧದಲ್ಲಿ ಗೆಲ್ತಾಳೆ, ಎರಡನೇ ಯುದ್ಧದಲ್ಲಿ ಸೋಲ್ತಾಳೆ. ಕಾರಣ ಏನು ಅಂದ್ರೆ ಒಳಗಿದ್ದಂತ ಮಲ್ಲಪ್ಪ ಚೆನ್ನಪ್ಪ ದ್ರೋಹ ಮಾಡಿದ್ರು. ಹಾಗೆ ಒಳಗಿಂದ ದ್ರೋಹವನ್ನು ಹುಟ್ಟಾಕಬೇಕು ಅಂತ ಕಾಂಗ್ರೆಸ್ ಈ ಸರಿ ತಂತ್ರಗಾರಿಕೆ ಬದಲಾಯಿಸಿತು. ಕುಮಾರಸ್ವಾಮಿ ಅವರು ಆ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಈ ರೀತಿ ಮಾಯಾ ಯುದ್ಧ, ದಿಕ್ ತಪ್ಪಿಸೋ ಹೇಳಿಕೆ, ಅನಗತ್ಯ ಏನು ಮರುಕ. ಅಯ್ಯೋ ಯಡಿಯೂರಪ್ಪನವ್ರನ್ನ ಇವರೇ ಸಿಎಂ ಮಾಡಿದವ್ರ ತರ ಮರುಕ. ಇವ್ರ ಹೇಳಿಕೆ ನೋಡ್ಬಿಟ್ರೆ ಯಡಿಯೂರಪ್ಪನವರು 4 ಸರಿ ಸಿಎಂ ಆಗಿದ್ದು ಇವ್ರ ಬೆಂಬಲದಿಂದನೋ ಅಂತ ಜನ ಒಂದು ಗೊಂದಲಕ್ಕೆ ಬೀಳಬೇಕು. ಹಾಗೆ ಹೇಳಿಕೆ. ಪ್ರತಿ ಸರಿಯೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗದಂತೆ ತಡೆದಿದ್ದು ಈ ಎರಡೂ ಪಾರ್ಟಿ, ಕಾಂಗ್ರೆಸ್ ಜನತಾದಳ, ಪ್ರತಿ ಬಾರಿ. ಈಗ ಏನು ಕೇಳ್ತೀರಿ? ಅಬ್ಬಾ ಆ ತರ ಸಿಂಪತಿ ವೋಟ್ ಹಾಕಿದವರೆಲ್ಲ ಏನು ಅವರೇ ವೋಟ್ ಹಾಕಿ ಗೆಲ್ಸ್ಬಿಟ್ರೇನೋ ಅಂತ ಅನ್ಕೋಬೇಕು. ಆ ತರ ಸಿಂಪತಿ ಇದೆಲ್ಲ ಏನು ಅಂದ್ರೆ ತಂತ್ರಗಾರಿಕೆ ಒಂದು ಭಾಗ, ರಾಜಕೀಯ ತಂತ್ರಗಾರಿಕೆ ಒಂದು ಭಾಗ. ಇವ್ರ ನಾಟಕ ರಾಜ್ಯದ ಜನರಿಗೆ ಎಲ್ರಿಗೂ ಅರ್ಥ ಆಗಿದೆ. ಇವ್ರ ನಾಟಕ ನಡೆಯೋದಿಲ್ಲ. ಪ್ರತಿ ಸರಿನೂ ಲಾಟ್ರಿ ಹೊಡೆಯಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಎಚ್ಡಿಕೆ ನೇತೃತ್ವ